ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ದೇವಸ್ಥಾನಕ್ಕೆ ಅಂತ ಹೋಗಿದ್ದ 15 ವರ್ಷದ ಬಾಲಕ ಶವವಾಗಿ ಪತ್ತೆಯಾಗಿದ್ದಾನೆ. ಒಂದು ಕೆರೆಯಲ್ಲಿ ಈತನ ಡೆಡ್ ಬಾಡಿ ಪತ್ತೆ ಆಗುತ್ತೆ. ಆರಂಭದಲ್ಲಿ ಯಾವುದಾದ್ರೂ ಪ್ರಾಣಿ ದಾಳಿ ಮಾಡಿರ್ಬೋದು ಅನ್ನೋ ಅನುಮಾನಗಳು ವ್ಯಕ್ತ ಆಗಿತ್ತು. ಆದ್ರೆ ಇವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಪ್ರಾಥಮಿಕ ಮಾಹಿತಿ ಬಂದಿದೆ. ಅದರ ಪ್ರಕಾರ ಈತನ ಸಾವು ಪ್ರಾಣಿಗಳ ದಾಳಿಯಿಂದ ಆಗಿದ್ದಲ್ಲ, ಕೊಲೆ ಆಗಿರ್ಬೋದು ಅನ್ನೋ ಅನುಮಾನಗಳು ಮೂಡುವಂತೆ ಮಾಡಿದೆ. ಹಾಗಾದ್ರೆ ಇಲ್ಲಿ ಅಸಲಿಗೆ ಆಗಿದ್ದೇನು? ಈ ಹುಡುಗರ ಸಾವು ಕೊಲೆನ ಅಥವಾ ಸಹಜ ಸಾವ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಈ ಬಾಲಕನ ಹೆಸರು ಸುಮಂತ್. ಬೆಳ್ತಂಗಡಿ ತಾಲೂಕಿನಲ್ಲಿ ಬರೋ ಕುವೆಟ್ಟು ಅನ್ನೋ ಗ್ರಾಮದ ನಿವಾಸಿ. ಧನುರ್ಮಾಸ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಅಂತ ಮುಂಜಾನೆ ಹೋಗಿರ್ತಾನೆ. ಹೀಗೆ ಹೋದವನು ವಾಪಸ್ ಮನೆಗೆ ಬರೋದಿಲ್ಲ. ಹುಡುಕಾಡಿದಾಗ ಒಂದು ಕೆರೆಯಲ್ಲಿ ಶವವಾಗಿ ಪತ್ತೆ ಆಗ್ತಾನೆ. ಈ ಬಾಲಕನ ಸಾವು ಈಗ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಹೀಗಾಗಿ ಎಲ್ಲ ಆಯಾಮಗಳಲ್ಲೂ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಸುಮಂತ್ ಅನ್ನೋ ಬಾಲಕ ಧನುರ್ಮಾಸ ಇದ್ದಿದ್ರಿಂದ ಬೆಳಗ್ಗೆ 4 ಗಂಟೆಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದ. ಹಾಗೆ ನಿನ್ನೆ ಕೂಡ ದೇವಸ್ಥಾನಕ್ಕೆ ಹೋಗಿರ್ತಾನೆ. ಆದ್ರೆ ಈತನ ಸಹೋದರ ಸುದರ್ಶನ್ಗೆ ಬೆಳಗ್ಗೆ 6:30 ಸುಮಾರಿಗೆ ದೇವಸ್ಥಾನದಿಂದ ಸ್ನೇಹಿತರು ಫೋನ್ ಮಾಡ್ತಾರೆ. ಯಾಕೆ ನಿಮ್ಮ ತಮ್ಮ ಇವತ್ತು ದೇವಸ್ಥಾನಕ್ಕೆ ಬಂದಿಲ್ವಲ್ಲ ಅಂತ ಕೇಳ್ತಾರೆ. ಆಗ ಇಲ್ಲೇನೋ ಗಡಬಡ ಆಗಿದೆ ಅಂತ ಸುಮಂತ್ ಮಿಸ್ಸಿಂಗ್ ಆಗಿರೋ ವಿಚಾರ ಮನೆಯವ್ರಿಗೆ ಗೊತ್ತಾಗುತ್ತೆ. ಸುಮಂತ್ ಮನೆಯಿಂದ ಒಂದು ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗಿ ರಸ್ತೆ ಸಮೀಪ ನಿಲ್ಲಿಸಿದ್ದ ಒಂದು ಸೈಕಲ್ ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡ್ತಾ ಇದ್ದ. ಆದ್ರೆ ನೆನ್ನೆಲ್ಲಿಗೆ ಹೋಗಿ ನೋಡಿದ್ರೆ ಸೈಕಲ್ ನಿಲ್ಲಿಸಿದ ಜಾಗದಲ್ಲೇ ಇರುತ್ತೆ. ಇದರಿಂದ ಅನುಮಾನಗೊಂಡು ಮನೆಯವರೆಲ್ಲರೂ ಸುಮಂತ್ನನ್ನ ಹುಡುಕ್ತಾರೆ. ಈ ಸಂದರ್ಭದಲ್ಲಿ ರಕ್ತದ ಹನಿಗಳು ಪತ್ತೆ ಆಗುತ್ತೆ. ಅವನ್ನ ಹಿಂಬಾಲಿಸ್ಕೊಂಡು ಹೋದಾಗ ಕೆರೆ ಪಕ್ಕದಲ್ಲಿ ಇದ್ದ ಒಂದು ಕಲ್ಲಿಗೆ ರಕ್ತ ಅಂಟ್ಕೊಂಡಿರೋದು ಕಾಣಿಸುತ್ತೆ. ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಕೆರೆಯಲ್ಲಿ ಹುಡುಕಾಡಿದಾಗ ಅಲ್ಲಿ ಸುಮಂತ್ನ ಡೆಡ್ ಬಾಡಿ ಪತ್ತೆ ಆಗುತ್ತೆ. ನಾಯಿ ಅಟ್ಟಿಸ್ಕೊಂಡು ಬಂದು ಕಚ್ಚಿದ ಕಾರಣದಿಂದಾಗಿ ಈ ಸುಮಂತು ಓಡೋಗಿ ಕೆರೆಗೆ ಬಿದ್ದಿರ್ಬೋದು ಅಂತ ಮೊದಲು ಅಂದಾಜು ಮಾಡಲಾಗಿತ್ತು. ಚಿರತೆ ದಾಳಿ ಕೂಡ ನಡೆದಿರ್ಬೋದು ಅನ್ನೋ ಅನುಮಾನಗಳು ಕೂಡ ಉಟ್ಕೊಂಡಿದ್ವು. ಆದರೆ ಸುಮಂತ್ನ ತಲೆಯ ಮೇಲ್ಭಾಗದಲ್ಲಿ ಮಚ್ಚಿನಲ್ಲಿ ಹೊಡೆದಿರೋ ರೀತಿ ಗಾಯಗಳಾಗಿರೋದು ಕಂಡು ಬಂದಿದೆ. ಆದ್ರಿಂದ ಇದು ಕೊಲೆಯಾಗಿರ್ಬೋದು ಅನ್ನೋ ಅನುಮಾನಗಳು ಇಲ್ಲಿಂದ ಉಟ್ಕೊಳ್ತವೆ. ಈಗ ಮಂಗಳೂರಿನ ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಮರಣೋತ್ತರ ಪರೀಕ್ಷೆಯ ಪ್ರಾಥಮಿಕ ವರದಿ ಪ್ರಕಾರ ಬಾಲಕನ ತಲೆಗೆ 3 ಬಲವಾದ ಪೆಟ್ಟು ಬಿದ್ದಿರುವ ಗುರುತು ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಕರಣದ ಸಮಗ್ರ ತನಿಖೆ ಆರಂಭ ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷೆಯ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಸುಮಂತ್ನ ತಲೆಗೆ ಕತ್ತಿ ಅಥವಾ ಇನ್ಯಾವುದೋ ಆಯುಧದಿಂದ ಬಲವಾದ 3 ಹೊಡೆತಗಳು ಬಿದ್ದಿದ್ದಾವೆ. ಅರೆ ಪ್ರಜ್ಞಾವಸ್ಥೆಯಲ್ಲಿ ಆತ ಕೆರೆಗೆ ಬಿದ್ದಿರೋ ಸಾಧ್ಯತೆ ಇದೆ. ಶ್ವಾಸಕೋಶದಲ್ಲಿ ನೀರು ತುಂಬಿರೋದು ಮರಣೋತ್ತರ ಪರೀಕ್ಷೆಯಲ್ಲಿ ಕಂಡು ಬಂದಿರೋದಾಗಿ ತಿಳಿದು ಬಂದಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯಿಂದಾಗಿ ಇದೊಂದು ಕೊಲೆ ಅನ್ನೋದು ಕಂಡು ಬಂದಿದೆ. ಹೀಗಾಗಿ ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. FSL ಟೀಮು, ಸೋಕೋ ಟೀಮ್ ಮತ್ತು ಪೊಲೀಸರು ಸುಮಂತ್ ಡೆಡ್ ಬಾಡಿ ಸಿಕ್ಕ ಸುತ್ತಮುತ್ತಲಿನ ಜಾಗ ಹಾಗೂ ರಕ್ತದ ಕಲೆಗಳು ಬಿದ್ದಿರುವ ಜಾಗಗಳಲ್ಲಿ ಲುಮಿನಿಯಲ್ ಟೆಸ್ಟ್ ಮಾಡಿದ್ದಾರೆ. ಇವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯ ವ್ಯಾಪ್ತಿನಲ್ಲಿ ಗೇರುಕಟ್ಟೆ ಎಂದು ಜಾಗದಲ್ಲಿ ಸುಮಂತ್ ಎಂದು ಒಂದು 15 ವರ್ಷದ ಹುಡುಗ, ಅವರು ಸುಮಾರು ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗೋದು, ಬೆಳ್ಳಂಬೆಳಗ್ಗೆ ಎದ್ದು ಹೋಗೋದು ಇತ್ತು. ಇವತ್ತು ಅದೇ ರೀತಿಯಲ್ಲಿ ಬೆಳಗ್ಗೆ ಒಂದು 5 ಗಂಟೆಗೆ ಮನೆಯಿಂದ ಬಿಟ್ಟಿದ್ದಾರೆ. ಮನೆಯಿಂದ ಸುಮಾರು ಒಂದು 500 ಮೀಟರ್ ದೂರ ಬಂದ ಮೇಲೆ ಮತ್ತೆ ಅಲ್ಲಿ ಅವ್ರದ್ದು ಬಾಡಿ ಒಂದು ಬಾವಿನಲ್ಲಿ ಇತ್ತು, ಸಣ್ಣ ಮೋಟರ್ ತರ ಪಾಂಡ್ ನಲ್ಲಿ. ಪಕ್ಕದಲ್ಲಿ ಅವ್ರದ್ದು ಬ್ಲಡ್ ಇದೆ. ಇದರದ ಬಗ್ಗೆ ಈಗ ಬೆಳಗ್ಗೆ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಅದೊಂದು ಕೇಸ್ ಆಗಿದೆ. ಅದರ ಮೇಲೆ ಈಗ ಇನ್ಕ್ವೆಸ್ಟ್ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತೆ ಕಾನೂನು ರೀತಿಯಲ್ಲಿ ಕ್ರಮ ತಗೋ. ಹೌದು, ಇಂಜುರಿ ಆಗಿದೆ. ಅದು ಒಳಗೆ ಬಿದ್ದಿದ್ದ ಇಂಜುರಿನ ಅಥವಾ ಏನು ಇಂಜುರಿ ಅಂತ ಚೆಕ್ ಮಾಡಿ ಆಮೇಲೆ ನಾವು ಡೀಟೇಲ್ ಆಗಿ ನಾವೆಲ್ಲ ಆಂಗಲ್ ನಲ್ಲಿ ವೆರಿಫೈ ಮಾಡಬೇಕು. ಅದನ್ನು ಡೀಟೇಲ್ ಆಗಿ ವೆರಿಫೈ ಮಾಡಿ. ಈ ಮಧ್ಯೆ ಸುಮಂತ್ ಮೃತದೇಹ ಮನೆಗೆ ತಲುಪಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸೊ ಫ್ರೆಂಡ್ಸ್, ಇವತ್ತಿನ ಕ್ರೈಮ್ ಕಾರ್ನರ್ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.